ಹಲೋ, ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಈಗ ಇನ್ನೊಂದು ಕತೆ. ತೋಳ ಬಂತು ತೋಳ. ತೋಳ ಕೇಳಿದ್ದೀರಾ? ಓಕೆ, ಇಲ್ಲಿ ನೋಡಿ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ? ಒಬ್ಬ ಹುಡುಗ ಒಂದು ಬೈಲಿನಲ್ಲಿ ಕುರಿ ಮೇಯಿಸ್ತಾ ಇದ್ದಾನೆ. ಕುರಿ ಮೇಯಕ್ಕೆ ಬಂದಿದ್ದಾನೆ. ಅವನು ಯಾಕೋ ಎಲ್ಲ ಅವನಿಗೆ ಕುರಿ ಬೇಯಿಸ್ತಾ ಇದ್ದಾನೆ. ಮೇಯಿಸಿ ಬೇಜಾರಾಗಿದೆ ಅವನಿಗೆ. ಬೇಜಾರಾಗ್ಬಿಟ್ಟು ಅಲ್ಲೂ ಮೇಯ್ಸೋಕೆ ಅಕ್ಕಪಕ್ಕ ಎಲ್ಲ ಬಂದಿದ್ರಲ್ಲ, ಅವರೆಲ್ಲ ಜನರಿಗೆ ಏನೋ ಕೀಟ್ಲೆ ಮಾಡಬೇಕು ಅಂತ ಅನ್ನಿಸ್ತು ಅವನಿಗೆ. ಸುಮ್ಮನೆ ಕೂತ್ಕೊಂಡು ಬೈಸೋ ಏನೋ ಕೀಟ್ಲೆ ಮಾಡೋಣ. ಆಗಾಗ ಸುಮ್ಮನೆ ಏನು ಮಾಡ್ದ, ಮಾಡೋಣ ಅಂದ್ಬಿಟ್ಟು ತೋಳ ಬಂತು ಅಂತ ಜೋರಾಗಿ ಕಿರ್ಚ್ಕೊಳಕ್ಕೆ ಶುರು ಮಾಡ್ದ. ನೋಡಿ, 2ನೇ ಚಿತ್ರ ಕಿರ್ಚ್ಕೊತಾ ಇದ್ದಾನೆ. ಆಗ ಇಲ್ಲಿ ನೋಡಿ 3ನೇ ಚಿತ್ರ. ಪಕ್ಕದಲ್ಲಿ ಹೊಲದಲ್ಲಿ ರೈತರೆಲ್ಲ ಕೆಲಸ ಬಿಟ್ಟು ಓಡೋಡಿ ಬರ್ತಾರೆ. ಎಲ್ಲರೂ ಬರ್ತಾರೆ. ಬಂದ ತಕ್ಷಣ ಅಲ್ಲಿ ಆ ಹುಡುಗನ ಅವಾಂತರ ನೋಡ್ಬಿಟ್ಟು ನೋಡಿ ನಗ್ತಾರೆ. ನೋಡ್ಬಿಟ್ಟು ಮತ್ತೆ ಅಯ್ಯೋ ಸುಮ್ಮನೆ ಹೇಳಿದಾನೆ ಇವನು ನಕ್ಬಿಟ್ಟು ಹೊರಟೋಗ್ತಾರೆ. ಅಯ್ಯೋ ಹುಡುಗ ಕೀಟ್ಲೆ ಮುಡಿತಾನೆ ಅಂತ ವಾಪಸ್ ಹೊರಟೋಗ್ತಾರೆ. ಸ್ವಲ್ಪ ದಿನ ನಡೆಯುತ್ತೆ. ಇದೇ ಚಾಳಿನ ಹಿಂಗೆ ಮಾಡ್ಕೊಂಡು ಬರ್ತಾನೆ. ಅವಾಗ ಇದೇ ಥರ ತೋಳ ಕೂಗಾಡೋದು, ಎಲ್ಲರೂ ಕರೆಸೋದು, ಏನೂ ಇಲ್ಲದೆ ಕಳಿಸೋದು, ಹಿಂಗೆ ಮಾಡ್ತಾ ಇರ್ತಾನೆ. ಆಗ ಮಾಡ್ತಾ ಇದ್ದಾಗ ಸ್ವಲ್ಪ ದಿನ ಕಳೀತು. ನಿಜವಾಗಿ ಒಂದು ತೋಳ ನಿಜವಾಗ್ಲೂ ಬಂದು ಕುರಿಗಳ ಮೇಲೆ ಬಂತು. ಆಗ ಹುಡುಗ ಏನು ಬಂದ, ನಿಜವಾಗ್ಲೂ ತೋಳ ಬಂತು, ಜೋರಾಗಿ ಕೂಕ್ಕೊಂಡ. ಆಗೇನಾಯಿತು, ಬರ್ತಾರ ಜನರು? ಇಲ್ಲ, ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ, ಸುಮ್ಮನೆ ತಿರ್ಗಾ ಕೀಟ್ಲೆ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಅವನ ಕಡೆ ಹತ್ರನೇ ಬರಲ್ಲ. ಆಗೇನಾಗತ್ತೆ, ತೋಳ ಕುರಿಗಳನ್ನೆಲ್ಲ ಎಳ್ಕೊಂಡು ಹೋಗ್ಬಿಡುತ್ತೆ. ನೋಡು, ಈ ಥರ ಕೀಟ್ಲೆ ಮಾಡಬಾರ್ದು, ಈ ಥರ ಹುಡುಗಾಟ ಆಡಬಾರ್ದು. ಗೊತ್ತಾಯ್ತಾ? ಹಿಂಗೆ ಮೋಸ ಥರ ಹುಡುಗಾಟ ಆಡಬಾರ್ದು ಅಂತ ಇದ್ರ ಕತೆ ನೀತಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.